30 ಕೋಟಿ ರೂಪಾಯಿ ದುಡ್ಡು ಹೋಗಿದೆ ಬಿಡಿಎಗೆ, 30 ರೂಪಾಯಿನೂ ಖರ್ಚು ಮಾಡಿಲ್ಲ ಮೇಡಮ್ ನಮ್ಮ ಲೇಔಟ್ಗೆ. ಈ ಬಿಡಿಎದವ್ರು ಕೇಳಿದ್ರೆ ಬಿಬಿಎಂಪಿಗೆ ಹೋಗಿ ಅಂತಾರೆ, ಬಿಬಿಎಂಪಿ ಕಡೆ ಬಿಡಿಎಗೆ ಹೋಗ್ತಾರೆ. ಆಮೇಲೆ ಈ ಸ್ಯಾನಿಟರಿ ತುಂಬಾನೇ ಹೋಗ್ತಾ ಇದೆ ಮೇಡಮ್, ಓಪನ್ ಆಗಿ ಹರ್ಕೊಂಡು ಹೋಗ್ತಾ ಇದೆ. ಗಳು ಬೇಕು ಅಂತಾರೆ, ಬಟ್ ನಾವು ಟ್ಯಾಕ್ಸ್ ಕಟ್ಟೋದು ಎಲ್ಲಿ ಹೋಗ್ತಾ ಇದೆ ಮೇಡಮ್? 30 ಕೋಟಿ ರೂಪಾಯಿ ಅಷ್ಟು ಟ್ಯಾಕ್ಸ್ ಕಟ್ಟಿದೀವಿ. ಹೆಣ್ಮಕ್ಳು ರಾಜಾರೋಷ ಓಡಾಡಂಗಿಲ್ಲ ಮೇಡಮ್, ಮತ್ತೆ ಕುಗ್ರಾಮದೆಲ್ಲ ಇದ್ದಂಗಿದೀವಿ. ವಿಲ್ಲಾ ನಿವಾಸಿಗಳು ಸಹಕರಿಸ್ತಾ ಇದ್ದಾರೆ, ಆದ್ರೂ ಇಷ್ಟು ಮನೆಗಳಿದ್ರು ಎಷ್ಟು ತೊಂದರೆ ಅನುಭವಿಸ್ತಾ ಇದೀವಿ ಅಂದ್ರೆ ಇದಕ್ಕೆ ಏನಾದ್ರು ಒಂದು ಪರಿಹಾರ ಮಾಡ್ಕೊಡ್ಲೇಬೇಕಾಗಿ. 200 ಮನೆ ಇದೆ, 200 ಸೈಟ್ ಇದೆ, 50 ಮನೆ ಕಟ್ಕೊಂಡಿದ್ದೀರಾ. ನಾವು 50 ಮನೆಗೆ ಲೈನ್ ಹಾಕಲ್ಲ. ಬೆಂಗಳೂರಿನ ಬೆಳವಣಿಗೆಯ ಈ ಭರಾಟೆಯ ನಡುವೆಯೂ ಕೆಲವೆಡೆ ಇನ್ನೂ ಮೂಲಭೂತ ಸೌಕರ್ಯಗಳ ಕೊರತೆ ಜನಜೀವನವನ್ನ ದುಸ್ತರಗೊಳಿಸಿದೆ. ಬಿಡಿಎ ಅನುಮೋದಿತ ಲೇಔಟ್ಗಳಾಗಿದ್ದರೂ ಕನಕಶ್ರೀ ಲೇಔಟ್, ವಿಶ್ವೇಶ್ವರಯ್ಯ ಲೇಔಟ್ ನಿವಾಸಿಗಳು ಪ್ರತಿದಿನವೂ ಮೂಲಭೂತ ಸೌಕರ್ಯಗಳಿಗೆ ಹೋರಾಟ ನಡೆಸುವಂತಾಗಿದೆ. ಬೆಂಗಳೂರು ಸಿಲಿಕಾನ್ ಸಿಟಿ ಎಂದು ಹೆಮ್ಮೆಯಿಂದ ಕರೆಯಲ್ಪಡುವ ನಮ್ಮ ರಾಜಧಾನಿ ಹೃದಯ ಭಾಗದಲ್ಲಿ ಕನಕಶ್ರೀ ಲೇಔಟ್ನ ನಿವಾಸಿಗಳು ತಮಗಿರುವ ಮೂಲಭೂತ ಸಮಸ್ಯೆಗಳಿಂದ ರೋಸಿ ಹೋಗಿದ್ದಾರೆ. ಬಿಡಿಎಯಿಂದ ಸಮರ್ಪಕವಾಗಿ ಅನುಮೋದನೆ ಪಡೆದ ಲೇಔಟ್ಗಳಿವು. ಆದರೆ ಇಲ್ಲಿವರೆಗೂ ಬೆಂಗಳೂರು ಜಲಮಂಡಳಿ ಅಂದ್ರೆ BWSSBಯಿಂದ ಕುಡಿಯುವ ನೀರು ಅಥವಾ ಸಮರ್ಪಕ ಒಳಚರಂಡಿ ವ್ಯವಸ್ಥೆ ಕನಸಾಗಿಯೇ ಉಳಿದಿದೆ. 10ರಿಂದ ಈ ಲೇಔಟ್ ಫಾರ್ಮೇಶನ್ ಆಗಿಬಿಟ್ಟು ಇಲ್ಲಿವರೆಗೂ ನಮಗೆ ಮೂಲ ಸೌಕರ್ಯ ನೀರು ಮತ್ತು ಸ್ಯಾನಿಟರಿ ಇವು ಯಾವ ಸೌಕರ್ಯ, ಬೀದಿ ದೀಪ ಇವು ಯಾವ ಸೌಕರ್ಯವೂ ನಮಗೆ ಇನ್ನೂ ಕೊಟ್ಟಿಲ್ಲ. ಯಾವುದೇ ಇದು ಇದ್ರೂ ನಾವು ಸ್ವಂತ ನಮ್ಮ ಒಂದು ಕ್ಷೇಮಾಭಿವೃದ್ಧಿ ಸಂಘ ಅಂತ ಮಾಡಿಕೊಂಡು ಅದರಿಂದ ನಾವು ಕಾಂಟ್ರಿಬ್ಯೂಷನ್ ಹಾಕಿಬಿಟ್ಟು ಇದನ್ನ ನಾವು ನಮ್ಮ ಮುನ್ನೆಚ್ಚರಿಕೆಯಲ್ಲಿ ನಮಗೆ ಈ ವ್ಯವಸ್ಥೆ ಏನು ಬೇಕೋ ಅದನ್ನೆಲ್ಲ ಮಾಡ್ಕೊಂಡು ಕುಟುಂಬಗಳು ವಾಸವಾಗಿದ್ದಾವೆ. ಇಲ್ಲಿವರೆಗೆ ನಮಗೆ ಯಾವ ಮೂಲ ಸೌಕರ್ಯನೂ ಕೊಡ್ತಾ ಇಲ್ಲ. ಇದು ಯಶವಂತಪುರ ವ್ಯಾಪ್ತಿಗೆ ಬರುತ್ತೆ. 4ರಿಂದ 5 ವರ್ಷ ಆಯ್ತು ಶಿಫ್ಟ್ ಆಗಿ. ಬಟ್ ಅದಕ್ಕಿಂತ ಮುಂಚೆ 10 ವರ್ಷದಿಂದ ಇನ್ನು ತುಂಬಾ ಫ್ಯಾಮಿಲೀಸ್ ಅವರು ಇಲ್ಲಿ ವಾಸ ಇದ್ದಾರೆ. ಅವ್ರು ಹೇಳ್ದಂಗೆನೆ ಯಾವುದೇ ರೀತಿ ಮೂಲ ಸೌಕರ್ಯಗಳಿಲ್ಲ. ಯಾರನ್ನೇ ಕಾಂಟ್ಯಾಕ್ಟ್ ಮಾಡಿದ್ರು ಬರೀ ಎಸ್ಕೇಪಿಂಗ್ ಆನ್ಸರ್ಸ್ ಕೊಡ್ತಾರೆ ಹೊರತು ಯಾರು ನಮಗೆ ಎಕ್ಸಾಕ್ಟ್ ಆಗಿ ಈ ತರ ಹೋಗ್ಲಿ ಗೈಡ್ ಮಾಡಿ ಅಂದ್ರೆ ಯಾರು ಗೈಡ್ ಮಾಡ್ತಿಲ್ಲ. ಅಲ್ಲೋಗಿ ಇಲ್ಲೋಗಿ ಅಂತ ನಮಗೆ ಆಟ ಆಡ್ತಾ ಇದಾರೆ ಹೊರತು ಯಾವುದೇ ಒಂದು ಸ್ಪಷ್ಟತೆ ಕೊಡ್ತಾ ಇಲ್ಲ ನಮ್ಗೆ ಇದ್ರ ಬಗ್ಗೆ. ಟ್ಯಾಕ್ಸ್ ಅಗೈನ್ BBMPಗೆ ಪ್ರತಿಯೊಬ್ರು ಮಿನಿಮಮ್ ಅರೌಂಡ್ 1.5 ಲಕ್ಷ ರೂಪಾಯಿ ನಾವು ಕಟ್ಬಿಟ್ಟು ಪ್ಲಾನ್ ತಗೊಂಡು ಮನೆ ಕಟ್ಟಿದೀವಿ. ಆಮೇಲೆ ಇದು ಬಿಡಿಎ ಖಾತಾ ಇರುವಂತ ಸೈಟ್ ಇದು ಯಾವ್ದು ರೆವೆನ್ಯೂನೂ ಅಲ್ಲ ಅಥವಾ ಬೇರೆ ಏನೋ ಇಲ್ಲಿಗಲ್ ಆಗಿ ಮಾಡಿರೋ ಸೈಟ್ಸ್ ಅಲ್ಲ. ಪ್ರಾಪರ್ ಬಿಡಿಎ ಇಂದ ಅಪ್ರೂವಲ್ ತಗೊಂಡು ಅಕಾರ್ಡಿಂಗ್ಲಿ ಟ್ಯಾಕ್ಸ್ ಕೂಡ ಬಿಡಿಎಗೆ ಕಟ್ತಾ ಇದೀವಿ ನಾವು ಆಕ್ಚುಲಿ. ಅಂಡ್ BBMP ನಮ್ಮಿಂದ ಪ್ಲಾನ್ ಅಪ್ರೂವಲ್ಗೆ ಹೆಚ್ಚು ಕಡಿಮೆ 1.5 ಲಕ್ಷ ರೂಪಾಯಿ ಒಂದೊಂದು ಮನೆಗೆ ಕಟ್ಸ್ಕೊಂಡಿದೆ. ರಾಜು ಅಂದ್ಬಿಟ್ಟು. ಆಮೇಲೆ ಡ್ರೈನೇಜು ಎಲ್ಲ ತುಂಬಾ ಫೇಸ್ ಮಾಡ್ತಾ ಇದೀವಿ ನಾವು. ಈಗ ನಾವು ರೆಸಿಡೆಂಟ್ಸ್ ಏನಿದೀವೋ ಇವಾಗ ಅವರು ಸ್ವಲ್ಪ ಟೆನೆಂಟ್ಸ್ ಎಲ್ಲ ಸೇರಿ ಒಂದಷ್ಟು ದುಡ್ಡು ಹಾಕೊಂಡು ನಾವೇ ಮೇಂಟೈನ್ ಮಾಡ್ಕೋತಾ ಇದೀವಿ. ಇರೋದ್ರಲ್ಲಿ ಮೇಂಟೈನ್ ಮಾಡ್ಕೊಂಡ್ರು ಬೇಕೇ ಬೇಕಲ್ವಾ ಮೇಡಮ್, ಬೇಸಿಕ್ ನೀಡ್ಸ್ ಅಂತ ನಮ್ಗೆ ಬೇಕೇ ಬೇಕಲ್ವಾ. ಹಾಗಾಗಿ ಯಾರು ರೆಸ್ಪಾಂಡ್ ಮಾಡಲ್ಲ, ಇವರು ಅವ್ರ ಮೇಲೆ ಹಾಕ್ತಾರೆ, ಅವ್ರ ಇವ್ರ ಮೇಲೆ. ಈ ಲೇಔಟ್ನಲ್ಲಿ ವಾಸಿಸುವ ಪ್ರತಿಯೊಬ್ಬರು ಪ್ರತಿ ವರ್ಷವೂ ಯಾವುದೇ ಲೋಪವಿಲ್ಲದೆ ತಮ್ಮ ತೆರಿಗೆಗಳನ್ನ ಸರ್ಕಾರಕ್ಕೆ ಪಾವತಿಸುತ್ತಾರೆ. ಆದರೆ ತೆರಿಗೆ ಹಣ ಎಲ್ಲಿಗೆ ಹೋಗುತ್ತದೆ ಎಂಬ ಪ್ರಶ್ನೆ ಇಲ್ಲಿಯ ಜನರದ್ದು. ಹತ್ತತ್ರ ನಿಯರ್ಲಿ 2 ಕೋಟಿ 10 ಲಕ್ಷ ರೂಪಾಯಿ ವರ್ಷಕ್ಕೆ ಹೋಗ್ತಾ ಇದೆ. 15 ವರ್ಷಕ್ಕೆ ಎಷ್ಟೊಂದು 30 ಕೋಟಿ ರೂಪಾಯಿ ದುಡ್ಡು ಹೋಗಿದೆ ಬಿಡಿಎಗೆ, 30 ರೂಪಾಯಿನೂ ಖರ್ಚು ಮಾಡಿಲ್ಲ ಮೇಡಮ್ ನಮ್ಮ ಲೇಔಟ್ಗೆ. ಈ ಬಿಡಿಎದವ್ರು ಕೇಳಿದ್ರೆ ಬಿಬಿಎಂಪಿಗೆ ಹೋಗಿ ಅಂತಾರೆ, ಬಿಬಿಎಂಪಿ ಕಡೆ ಬಿಡಿಎಗೆ ಹೋಗ್ತಾರೆ. ಆಮೇಲೆ ಈ ಸ್ಯಾನಿಟರಿ ತುಂಬಾನೇ ಹೋಗ್ತಾ ಇದೆ ಮೇಡಮ್, ಓಪನ್ ಆಗಿ ಹರ್ಕೊಂಡು ಹೋಗ್ತಾ ಇದೆ. ಮೊನ್ನೆ ಹೋಗಿ AWE ಮತ್ತು ಮೀಟ್ ಮಾಡಿದಾಗ ಇದು ನಮ್ಮ ಸಂಬಂಧಪಟ್ಟಿದ್ದೆಲ್ಲ NOCಗಳು ಬೇಕು ಅಂತಾರೆ. ಬಟ್ ನಾವು ಟ್ಯಾಕ್ಸ್ ಕಟ್ಟೋದು ಎಲ್ಲಿ ಹೋಗ್ತಾ ಇದೆ ಮೇಡಮ್? 30 ಕೋಟಿ ರೂಪಾಯಿ ಅಷ್ಟು ಟ್ಯಾಕ್ಸ್ ಕಟ್ಟಿದೀವಿ. 210 ಸೈಟ್ ಇದೆ ನಮ್ಮ ಲೇಔಟ್ ಅಲ್ಲಿ. ನಮ್ಮ ನಿವಾಸಿಗಳೆಲ್ಲ ಕಟ್ಟಿದೀವಿ, ಏನು ರೆಸ್ಪಾನ್ಸ್ ಇಲ್ಲ ಮೇಡಮ್. ನಾವು ಮೊನ್ನೆ ಕರ್ಕೊಂಡು ಪ್ರೈವೇಟ್ ಜೆಟ್ ಕರ್ಕೊಂಡು ಬಂದ್ಬಿಟ್ಟು ನಾವು ಕ್ಲೀನ್ ಮಾಡಿಸಿದೀವಿ, ಮತ್ತೆ ಹಂಗೆ ಆಗ್ತಾ ಇದೆ. ಹಾಗಾದ್ರೆ ನಮ್ಮ ಲೇಔಟ್ನವ್ರು ಕಟ್ಟಿದ 30 ಕೋಟಿ ರೂಪಾಯಿ ಎಲ್ಲೋ ಐತೆ ಮೇಡಮ್. ಕುಡಿಯೋರು ನಿಂತ್ಕೊಂಡ್ರೆ ಮೆಟ್ರೋ ಬಾರ್ ಅಂತ ಇದೆ ಮೇಡಮ್, ಆ ಬಾರ್ ಹತ್ರ ಬಂದ್ಬಿಟ್ಟು ಎಲ್ಲ ಕಾರ್ ಹಾಕೊಂಡು ಕುಡಿತಾ ಇರ್ತಾನೆ ಮೇಡಮ್, ಚಾಟ್ನ ಮಾಡ್ತಾ ಇದಾರೆ. ಅದ್ರ ಬಗ್ಗೆ ಸ್ವಲ್ಪ ಪೊಲೀಸ್ನವ್ರು ಬರ್ತಾರೆ ಹೋಗ್ತಾರೆ ಮೇಡಮ್. ಅವ್ರು ಬಂದಾಗ ಹೋಗ್ತಾರೆ ಮೇಡಮ್, ಪೊಲೀಸ್ನವ್ರದ್ದು ಏನ್ ತೊಂದರೆ ಇಲ್ಲ ಮೇಡಮ್, ಬರ್ತಾರೆ ಹೋಗ್ತಾರೆ. ಅವ್ರು ಇದ್ದಾಗ ಬಂದಾಗ ಬರ್ತಾರೆ. ಇಂದಿಗೂ ಇಲ್ಲಿ ಸಮರ್ಪಕ ರಸ್ತೆಗಳಿಲ್ಲ. ಇರುವ ರಸ್ತೆಗಳೆಲ್ಲವೂ ಗುಂಡಿಗಳಿಂದ ತುಂಬಿ ಹೋಗಿವೆ. ಇನ್ನು ರಾತ್ರಿ ಸಮಯದಲ್ಲಿ ಬೀದಿ ದೀಪಗಳ ಕೊರತೆಯಿಂದ ಅವಘಡಗಳು, ಕಳ್ಳತನದ ಭೀತಿ ನಿವಾಸಿಗಳನ್ನ ಕಾಡ್ತಿದೆ. ಮಹಿಳೆ
ಮಹಿಳೆಯರು ಮತ್ತು ಮಕ್ಕಳು ಸಂಜೆ ಮೇಲೆ ಹೊರಬರಲು ಹೆದರುವಂತಹ ವಾತಾವರಣ ನಿರ್ಮಾಣವಾಗಿದೆ. ಅಲ್ಲೆಲ್ಲ ಬಂದು ನಿಂತಿರ್ತಾರೆ, ಕೂತಿರ್ತಾರೆ. ಅಲ್ಲೆಲ್ಲ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ಒಂದ್ ಸೆಕ್ಯೂರಿಟಿ ಇಲ್ಲ, ಒಂದ್ ಮೇಂಟೆನೆನ್ಸ್ ಮಾಡೋಣ ಅಂದ್ರೆ ನಮ್ ದುಡ್ಡು ಖರ್ಚು ಮಾಡ್ಕೊಳ್ಳೋದು ಪದೇ ಪದೇ ತೊಂದರೆ ಆಗುತ್ತೆ. ಎಲ್ಲಾ ನಿವಾಸಿಗಳು ಸಹಕರಿಸ್ತಾ ಇದ್ದಾರೆ, ಆದ್ರೂನು ಇಷ್ಟು ಮನೆಗಳಿದ್ರು ಎಷ್ಟು ತೊಂದರೆ ಅನುಭವಿಸ್ತಾ ಇದೀವಿ ಅಂದ್ರೆ ಇದಕ್ಕೆ ಏನಾದ್ರು ಒಂದು ಪರಿಹಾರ ಮಾಡ್ಕೊಡ್ಲೇಬೇಕಾಗಿದೆ. ಇಲ್ಲ ಮೇಡಮ್, ನಮ್ಮ ಮಿಸಸ್ ಎಂಪ್ಲಾಯಿ ಮೇಡಮ್, ಅವರು ರಾತ್ರಿ ಟೈಮ್ ಬರ್ಬೇಕು ತುಂಬಾ ಆಗುತ್ತೆ. ಇಲ್ಲೂ ಎಂಪ್ಲಾಯಿಗಳಿದೆ, ಹೊರಗಡೆ ಹೋಗಲ್ಲ, ಎಲ್ಲ ಗಂಡ್ ಮಕ್ಳೇ ಹೋಗ್ಬೇಕು, ಹೆಣ್ಮಕ್ಳು ರಾಜರೋಷ ಓಡಾಡಂಗಿಲ್ಲ ಮೇಡಮ್. ಮತ್ತೆ ಕುಗ್ರಾಮದೆಲ್ಲ ಇದ್ದಂಗಿದೀವಿ ಮೇಡಮ್. ಈ ಸಮಸ್ಯೆಗಳ ಕುರಿತು ಸ್ಥಳೀಯ ನಿವಾಸಿಗಳು ಈಗಾಗಲೇ ಬಿಬಿಎಂಪಿ ಮತ್ತು ಬಿಡಿ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ದಾರೆ. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳು ಸಮಸ್ಯೆಯನ್ನ ಆಲಿಸುವುದಿರಲಿ, ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸುವ ಸೌಜನ್ಯವನ್ನು ತೋರಿಲ್ಲ ಎಂದು ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಕಾಂಟ್ಯಾಕ್ಟ್ ಮಾಡಿ ಖುದ್ದಾಗಿ ಹೋಗಿ ಕಮಿಷನರ್ಗೆ ಭೇಟಿ ಆದರೂ ಇಲ್ಲ, ನಾವು ಇದು ಬಿಬಿಎಂಪಿಗೆ ಹ್ಯಾಂಡ್ ಓವರ್ ಮಾಡಿದೀವಿ, ಬಿಬಿಎಂಪಿ ಕೇಳಿ ಅಂತ ಹೇಳ್ತಾರೆ. ಬಿಬಿಎಂಪಿ ಕೇಳಿದ್ರೆ ಬಿಬಿಎಂಪಿ ಅವರು ಇನ್ನೂ ನಮ್ಗೆ ಅದು ಹ್ಯಾಂಡ್ ಓವರ್ ಆಗಿಲ್ಲ. ನಾವು BWSS ಆಫೀಸ್ಗೆ ಹೋಗಿ ನೀರಿನ ಬಗ್ಗೆ ವಿಚಾರಿಸಿದ್ರೆ ಇದು ಇನ್ನೂ ನಮ್ಮ ವ್ಯಾಪ್ತಿಗೆ ಬಂದಿರಲಿಲ್ಲ, ನಮಗಿದು ಏನು ಮಾಡೋಕ್ಕಾಗಂಗಿಲ್ಲ, ಈ ಸಮಸ್ಯೆ ನೀವೇ ಬಗೆಹರಿಸ್ಕೋಬೇಕು ಅಂತ ಹೇಳ್ತಾರೆ. ಜೊತೆಗೆ ಏನೇ ಇದ್ರೂ ನೀವು ಪ್ರೈವೇಟ್ ಆಗಿ ನಿಮ್ಮ ಲೇಔಟ್ನ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಎಲ್ಲ ನಮ್ಗೆ ಸೊಸೈಟಿ ಅಥವಾ ಕಾರ್ಪೊರೇಷನ್ ಅವ್ರು ಏನು ನಮ್ಗೆ ಇದು ಕೊಟ್ಟಿಲ್ಲ, ನಮ್ಗೆ ಚಾರ್ಜ್ ಕೊಟ್ಟಿಲ್ಲ, ನಮ್ಗೆ ಟ್ಯಾಕ್ಸ್ ಬಂದಿಲ್ಲ ಅಂತ ಅವ್ರು ಹೇಳ್ತಾರೆ. ನಾವೆಲ್ಲ ಕಟ್ಕೊಂಡು ಬರ್ತಾ ಇದೀವಿ, ಏನ್ ಮಾಡಿದ್ರು ನಮ್ಗೆ ಈ ಬೇಸಿಕ್ ನೀಡ್ಸೇ ಇಲ್ಲ ನಮಗೆ. ಈ ಕುರಿತು ನಾವು BWSSB ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರನ್ನ ಸಂಪರ್ಕಿಸಿದಾಗ ಅವರು ಸಮಸ್ಯೆಯ ಗಂಭೀರತೆಯನ್ನ ಒಪ್ಪಿಕೊಂಡರು. ಕನಕಶ್ರೀ ಲೇಔಟ್ ಮೂಲಭೂತ ಸೌಕರ್ಯಗಳ ಕೊರತೆಯ ಬಗ್ಗೆ ಮಾಹಿತಿ ಪಡೆದು ಅವರು ಖಂಡಿತವಾಗಿ ಸಮಸ್ಯೆಯನ್ನ ಪರಿಶೀಲಿಸಿ ಶೀಘ್ರದಲ್ಲೇ ಸೂಕ್ತ ಕ್ರಮ ಕೈಗೊಳ್ಳುವುದು ಎಂದು ಭರವಸೆ ನೀಡಿದ್ದಾರೆ. ಈ ಕೂಡಲೇ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಕನಕಶ್ರೀ ಲೇಔಟ್ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಿದೆ. ಬೆಂಗಳೂರಿನ ನಾಗರಿಕರ ಸಮಸ್ಯೆಗಳಿಗೆ ಸರ್ಕಾರ ಯಾವಾಗ ಕಣ್ಣು ತೆರೆಯುತ್ತದೆ ಎಂಬುದೇ ಈಗಿನ ಬಹುದೊಡ್ಡ ಪ್ರಶ್ನೆ.